ನೇತ್ರಾವತಿ ತೀರದ ಪ್ರಕರಣಕ್ಕೆ ಮತ್ತೊಬ್ಬ ದೂರುದಾರನ ಎಂಟ್ರಿ ಆಗಿದೆ. ಶವ ಹೂತು ಹಾಕಿದ್ದ ಅನಾಮಿಕನಿಗೆ ಸಾಥ್ ಕೊಟ್ಟಿದ್ದಂಥ ಮತ್ತೊಬ್ಬ ಶವ ಹೂತು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಂಥ ವ್ಯಕ್ತಿ SIT ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ. ಯಾವ ವ್ಯಕ್ತಿ ಶವ ಹೂತಿದ್ದೆ ಅಂತ ಹೇಳ್ತಾ ಇದ್ನಲ್ಲ, ಇವನು ನಾನು ನೆರವಾಗಿದ್ದೆ, ನಾನು ಅದರಲ್ಲಿ ಸಹಕರಿಸಿದ್ದೆ ಅಂತ ಹೇಳುತ್ತಿರುವಂಥ ವ್ಯಕ್ತಿ ಇದೀಗ SIT ಮುಂದೆ ಬಂದಿರೋದು. ಬೆಳ್ತಂಗಡಿ SIT ಕಚೇರಿ ಮುಂದೆ ವ್ಯಕ್ತಿ ಹಾಜರಾಗಿದ್ದಾನೆ. ಒಂದನೇ ದೂರುದಾರನ ಜೊತೆಗೆ ಇದ್ದಂಥ ವ್ಯಕ್ತಿ ಇದೇ ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿ. ಇದೇ ವ್ಯಕ್ತಿಯ ವಿಚಾರಣೆಯನ್ನು ಇದೀಗ SIT ತಂಡ ಮಾಡಿದೆ. ಇಲ್ಲಿ ಈತನನ್ನು ಪ್ರಕರಣದಲ್ಲಿ ವಿಟ್ನೆಸ್ ಮಾಡಬಹುದು. ಅವನು ಹೂಳ್ತಾ ಇದ್ದರೆ ನೀನು ಯಾವ ಥರ ಸಹಕಾರ ಕೊಡ್ತಾ ಇದ್ದೆ, ನೀನು ಈ ಪ್ರಕರಣದ ಸಾಕ್ಷಿಯಾಗು ಅಂತೇಳಿ ವಿಟ್ನೆಸ್ ಮಾಡಬಹುದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ, DIG ಅನುಚೇತ್, SP CA ಸೈಮನ್ರಿಂದ ಈ ಮತ್ತೊಬ್ಬ ವ್ಯಕ್ತಿಯ ವಿಚಾರಣೆ ಕೂಡ ಆಗಿದೆ. ನೇತ್ರಾವತಿ ತೀರದ ಪ್ರಕರಣಕ್ಕೆ ಮತ್ತೊಬ್ಬ ದೂರುದಾರನ ಎಂಟ್ರಿ ಆಗಿದೆ. ಶವ ಹೂತು ಹಾಕಿದ್ದ ಅನಾಮಿಕನಿಗೆ ಸಾಥ್ ಕೊಟ್ಟಿದ್ದಂಥ ಮತ್ತೊಬ್ಬ ಶವ ಹೂತು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಂಥ ವ್ಯಕ್ತಿ SIT ಮುಂದೆ ಪ್ರತ್ಯಕ್ಷ ಆಗಿದ್ದಾನೆ. ಯಾವ ವ್ಯಕ್ತಿ ಶವ ಹೂತಿದ್ದೆ ಅಂತ ಹೇಳ್ತಾ ಇದ್ನಲ್ಲ, ಇವನು ನಾನು ನೆರವಾಗಿದ್ದೆ, ನಾನು ಅದರಲ್ಲಿ ಸಹಕರಿಸಿದ್ದೆ ಅಂತ ಹೇಳುತ್ತಿರುವಂಥ ವ್ಯಕ್ತಿ ಇದೀಗ SIT ಮುಂದೆ ಬಂದಿರೋದು. ಬೆಳ್ತಂಗಡಿ SIT ಕಚೇರಿ ಮುಂದೆ ವ್ಯಕ್ತಿ ಹಾಜರಾಗಿದ್ದಾನೆ. ಒಂದನೇ ದೂರುದಾರನ ಜೊತೆಗೆ ಇದ್ದಂಥ ವ್ಯಕ್ತಿ ಇದೇ ಧರ್ಮಸ್ಥಳ ಸುತ್ತಮುತ್ತಲಿನ ನಿವಾಸಿ. ಇದೇ ವ್ಯಕ್ತಿಯ ವಿಚಾರಣೆಯನ್ನು ಇದೀಗ SIT ತಂಡ ಮಾಡಿದೆ. ಇಲ್ಲಿ ಈತನನ್ನು ಪ್ರಕರಣದಲ್ಲಿ ವಿಟ್ನೆಸ್ ಮಾಡಬಹುದು. ಅವನು ಹೂಳ್ತಾ ಇದ್ದರೆ ನೀನು ಯಾವ ಥರ ಸಹಕಾರ ಕೊಡ್ತಾ ಇದ್ದೆ, ನೀನು ಈ ಪ್ರಕರಣದ ಸಾಕ್ಷಿಯಾಗು ಅಂತೇಳಿ ವಿಟ್ನೆಸ್ ಮಾಡಬಹುದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ, DIG ಅನುಚೇತ್, SP CA ಸೈಮನ್ರಿಂದ ಈ ಮತ್ತೊಬ್ಬ ವ್ಯಕ್ತಿಯ ವಿಚಾರಣೆ ಕೂಡ ಆಗಿದೆ.